ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸಂಡೇ ವ್ಲಾಗ್. ನಮ್ಮ ಇವತ್ತಿನ ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಫುಲ್ ವೆದರ್, ಹನಿ ಎಲ್ಲ ಬೀಳ್ತಾ ಇದೆ, ಏನು ಕಾಣಿಸ್ತಾನೆ ಇಲ್ಲ. ಇವಾಗ ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗಿದ್ದೆ. ನಮ್ಮದು ಮನೆ ಮುಂದೆ ಏನು ಮರಗಳಿದೆ ಅಷ್ಟು ಮಾತ್ರ ಕಾಣಿಸ್ತಾ ಇದೆ, ರಾಗಿ ಹೊಲನೂ ಕಾಣಿಸ್ತಿಲ್ಲ. ಈ ವೆದರ್ಗೆ ಬಿಸಿ ಬಿಸಿ ಕಾಫಿ ಆಗಿಬಿಟ್ರೆ ಸೂಪರ್ ಆಗಿರುತ್ತೆ. ಇವತ್ತು ಹೇಳ್ಬೇಕಾದ್ರೆ ಇಷ್ಟೊತ್ತಾಗಿದೆ. ಸಂಡೇ ಅಲ್ವಾ, ಎಲ್ಲ ನಮಗೂ ಹಾಲಿಡೇನೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಕಾಫಿ ರೆಡಿ ಆಗಿದೆ, ನೀರನ್ನು ರೆಡಿ ಆಗಿದೆ. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಕಾಫಿನ ರೆಡಿ ಮಾಡಿ ಇಟ್ಬಿಟ್ಟು ಗದ್ದೆ ಹತ್ರ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಕಾಫಿ ಮಾಡೋದೊಂದಿಲ್ಲ, ಕಾಫಿ ಕುಡಿದ್ಬಿಡ್ತೀನಿ. ಕಾಫಿನ ತಗೊಂಡು ಬಂದೆ. ಬೆಳಗ್ಗೆನೇ ಹಸು ಕರು ಎಲ್ಲ ಮೇಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನೇ ಇವತ್ತು ಲೇಟು. ನಮ್ಮನ್ನ ಬಿಡಿ, ಇವತ್ತು ಯಾಕೆ ಇಷ್ಟೊತ್ತಾದರೂ ಬಿಟ್ಟಿಲ್ಲ ಅಂತ ಬಡ್ಕೋತಿದ್ದಾವೆ ಕೋಳಿಗಳೆಲ್ಲ. ಏನು ಯಾಕಿನ್ನ ಬಿಟ್ಟಿಲ್ಲ ಇವತ್ತು, ಯಾಕಿನ್ನ ಬಿಟ್ಟಿಲ್ಲ ಅಂತ ಕೇಳ್ತಿದ್ದಾವೆ. ಇದಂತೂ ನಾನ್ ಸ್ಟಾಪ್ ಯಾವಾಗಲೂ ಕೂಗ್ತಾನೆ ಇರುತ್ತೆ. ಅದಕ್ಕೆ ಬಾಯಿನೇ ನೋವಾಗಲ್ಲ. ಏಯ್ ದೂರ ಹೋಗ್ಲಿ ಆದ್ರೂ ಕೂಗ್ತಾನೆ ಇರ್ತವೆ. ಫಸ್ಟ್ ಬಿಟ್ಬಿಡೋಣ ಪಾಪ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ದು ಜುಟ್ಟು ಆಗ್ಲೇ ಇದು ಫೈಟಿಂಗಿಗೆ ಸ್ಟಾರ್ಟ್. ಏಯ್ ಏಯ್, ಇದು ಮರಿ ಪಾಪ ಅಮ್ಮನ ಹುಡುಕ್ತಾ ಇದೆ. ಅಮ್ಮ ಕಳ್ದೋಗಿದ್ಯಂತೆ. ತುಂಬಾ ಚಳಿಯ ಪಾಪ ಉಕ್ಕುನು. ಬಾ 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 ಬಾ. ಬಾ 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 ಬಾ. ಇದು ಹೋಗಿ ಎಲ್ಲಿ ಕೂಗ್ತಾ ಇದೆ ನೋಡಿ, ಅಲ್ಲಿ ಊರೊಳಗೆ ಯಾವುದೋ ಕೋಳಿ ಕೂಗ್ತಾ ಇದೆ. ಅದಕ್ಕೆ ಮೇಲೆ ಅದು ಕೇಳಿಸ್ಕೊಂಡು ಅದು ಕೂಗ್ತಾ ಇದೆ. ಬಾ ಕೋಳಿ ಫುಡ್ ಹಾಕಾಯ್ತು. ಇವಾಗ ಹಾಲು ಕರ್ಕೊಂಬರ್ಬೇಕು. ಇವತ್ತು ನೋಡಿ ಇಷ್ಟು ಹಾಲು ಕೊಟ್ಟಿದೆ, ಸಾಕು ನಮ್ಮ ಮನೆಗೆಲ್ಲ. 2 ಪಪ್ಪಾಯ ಹಣ್ಣಾಗ್ತಿದೆ. ಇನ್ನಂತೂ ಬಿಸಿಲು ಸ್ಟಾರ್ಟ್ ಆಗಿಬಿಟ್ರೆ ಡೈಲಿ ಒಂದೊಂದು ಪಪ್ಪಾಯ ಹಣ್ಣಾಗುತ್ತೆ. ಹಾಲು ಕರೆದಾಯ್ತು, ಹಸುನ ಮೇಯ ಕಟ್ಬಿಡೋಣ ಅಂತ ಬರ್ತಾ ಇದ್ದೀನಿ. ಓಹೋ, 2 ಫಾಸ್ ಕೊಡ್ತಿದೆ ಹಗ್ಗನ ಕೋಡ್ ಮೇಲೆ ಹಾಕೊಂಡು. ಇದ್ರಲ್ಲಂತೂ ಸಿಕ್ಕಾಬಟ್ಟೆ ಇಷ್ಟೊಂದು ಮುಗ್ಗಿದೆ. ಇನ್ನು ಸಂಜೆ ಒಳಗಡೆ ಇನ್ನೂ ಒಂದು 4-5 ಹೂವು ಅರಳುತ್ತೆ.
2 ಹೂ ಇಟ್ಟರೆ ಸಾಕು, ಫುಲ್ ಬಾಗಿಲು ಫುಲ್ ಕವರ್ ಮಾಡುತ್ತೆ ಈ ಹೂನೇ. ಅಳಿಲ್ ಕೂಗ್ತಾ ಇದೆ, ಏನು ಕೂಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಓಡೋಯ್ತು. ಕಿಚನ್ ಫುಲ್ ಕ್ಲೀನ್ ಮಾಡಿಕೊಂಡೆ. ಒಂದು ತಿಂಡಿ ಮಾಡಿದ ತಕ್ಷಣ ಒಂದು 10 ಗಂಟೆ ಒಳಗೆಲ್ಲ ಕಿಚನ್ ಕ್ಲೀನ್ ಆಯಿತು. ಬಿಸಿಲು ಬರ್ತಾ ಇದೆ. ಸ್ವಲ್ಪ ನೆನ್ನೆ ತೊಗರಿಕಾಯಿ ಕುಯ್ಕೊಂಬಂದಿದ್ದೆ, ಅದನ್ನು ಬಿಡಿಸಿ ಒಣಗಾಕಬೇಕು. ಈ ಬಿಸಿಲಿದ್ದಾಗಲೇ ಒಣಗಿಸ್ಕೋಬೇಕು, ಮತ್ತು ಯಾವಾಗ ಮೋಡ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ಬಿಡಿಸ್ಬೇಕು. ತೊಗರಿಕಾಳು ಒಣಗಿದೆ, ಸ್ವಲ್ಪ ಒಣಗಿಸ್ಬೇಕಿತ್ತು. ಲಾಸ್ಟ್ ಟೈಮ್ ಕಾಳು ಚೆನ್ನಾಗಿ ಬಂದಿರಲಿಲ್ಲ, ಬೇಳೆ ಒಣಗಿರಲಿಲ್ಲ, ಹಸಿ ಹಸಿ ಇತ್ತು ಅಂತ. ಆವಾಗ ಸ್ವಲ್ಪ ಒಣಗಿಸಿದ್ವಿ, ಚೆನ್ನಾಗಿ ಒಣಗಿದೆ. ಇವಾಗ ಅದನ್ನ ತೆಗ್ದಾಕ್ತಾ ಇದ್ದೀನಿ. ತುಂಬು ನೀಟಾಗಿ, ಎಲ್ಲ ತುಂಬು ಮಗ, ಹಂಗಲ್ಲ ಅದು. ಹಂಗೆ ಅಕ್ಕಿರೆ ಇವತ್ತೆಲ್ಲ ತುಂಬಕ್ಕಾಗಲ್ಲ. ಹಂಗೆ ಎಷ್ಟು ಹಾಕೋದು, ಎಷ್ಟೊಂದಿದಾವೆ ನೋಡಿ ಇನ್ನು. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗ ಅಂತೂ ಫುಲ್ಲು ಹೊರಗಡೆನೇ ಆಟ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ. ಅವಾಗೆಲ್ಲ ನಾವು ನೇರಳೆಯಲ್ಲಿ ಈ ಥರ ಟಿಫಿನ್ ಮಟ್ಗು ಮಾಡ್ಕೊಂಡು ಓದ್ತಾ ಇದ್ವಿ. ಇವತ್ತು ಹಲಸಿನ ಎಲೆಯಲ್ಲಿ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ. ಹಿಡ್ಕವ ಕೈಲಿ ಬಿದ್ದೆ. ನಮ್ಮದು ಈ ಮರದ್ದು ಫಸ್ಟ್ನೇ ಎಳ್ನೀರು ಇವತ್ತು ಕುಡಿತಾ ಇದ್ದೀವಿ. 3 ಜನನೂ ಕುಡಿಯೋಣ ಅಂತ ಫಸ್ಟ್ನೇ ಎಳ್ನೀರು, ಫಸ್ಟ್ ನೋಡೋಣ ಹೇಗಿದೆ ಅಂತ ಫಸ್ಟ್ ತಗೊಂಡಿದ್ದೀವಿ ಒಂದು ಎಳ್ನೀರನ್ನ. ಬಾ ಕೊಡ್ತೀನಿ. ನೋಡ, ಆ ಮರದ ಫಸ್ಟ್ನೇ ಎಳ್ನೀರು ಪಪ್ಪನೇ ಕುಡಿತು ಫಸ್ಟ್. ಮಮ್ಮಿ ಬಾ, ತಡಿ ಪೂರ್ತಿ ಕುಡಿಬೇಡ, ನಂಗೊಂದು ಸ್ವಲ್ಪ, ಅಳ್ಗೊಂದು ಸ್ವಲ್ಪ ಕೊಡು. ಅದ್ರಲ್ಲಿ ಆಗಲ್ಲ ಬಿಡು, ಅದು ಹೋಯ್ತು. ಮಮ್ಮಿ ನೋಡು, ತಡಿ ಮೂಗ್ ನೋಡಿಲಿ ಇಟ್ಕೊಂಡ್ರಂಗೆ. ಯಾರಿಗೆ ಹೊಡಿತೀಯಾ? ನಾನು ಎಲ್ಲೇ ಇದ್ದೀನಿ, ಜೋರ ಬೇಡ. ಕರೆಕ್ಟಾಗಿ ಎಳ್ನೀರಿಗೆ ಹೊಡಿರಿ. ಕರೆಕ್ಟಾಗಿ ಹೊಡಿತು ನೋಡು.
ಕೋಳಿ ನೋಡಿ ಮರದ ಮೇಲೆ ಹೋಗಿ ಕೂತಿದ್ದಾವೆ ಎರಡೂ. ಇವಕ್ಕೆ ಮರದ ಮೇಲೆ ಕುತ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಬರುತ್ತೋ ಇಲ್ವೋ ಇವತ್ತು ಮೇಲೇ ಕೂರ್ಬೋದು, ಮೋಸ್ಟ್ಲಿ ಮರದ ಮೇಲೇ. ಕಾಣಿಸ್ತೈತೆ ಗೊತ್ತಾ? ನಮ್ಮ ಮನೇಲಂತೂ ರಾತ್ರಿ ಟಾರ್ಚ್ ಹಾಕೊಂಡು ಕೆಲಸ ಮಾಡ್ತಾರೆ. ಒಂದು ದಿನ ಅವ್ರಿಗೆ ಸಾಕಾಗೋದೇ ಇಲ್ಲ. ಹಗ್ಲು ಫುಲ್ಲು ರಾತ್ರಿ ಊಟ ಆಗೋವರೆಗೂ ಟಾರ್ಚ್ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು